ಇವತ್ತು ಕಲಬುರಗಿಯಲ್ಲಿ ಏನು ಮೊನ್ನೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಏನು ಸರ್ಕಾರ ರಚನೆ ಆಯಿತು, ಅದರಲ್ಲಿ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಭ್ರಷ್ಟಾಚಾರ ಮಾಡಿದಂಥ ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ. ಇದು ಅತ್ಯಂತ ಖಂಡನೀಯ ಘಟನೆ. ಯಾವ ವ್ಯಕ್ತಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ ಅಂಥ ವ್ಯಕ್ತಿಗೆ ಮತ್ತೆ ಸರ್ಕಾರದಲ್ಲಿ ಮಂತ್ರಿ ಮಾಡಿ ಭ್ರಷ್ಟಾಚಾರಕ್ಕೆ ಮುನ್ನುಡಿ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ ನಾನು ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡೋದನ್ನು ಬಿಡೋದಿಲ್ಲ ಅಂಥೇಳಿ, ಮತ್ತೊಂದು ಕಡೆ ತಮ್ಮ ಮಂತ್ರಿಮಂಡಲದಲ್ಲಿ ಭ್ರಷ್ಟ ಆರೋಪ ಹೊತ್ತಿರ್ತಕ್ಕಂಥ ತನಿಖೆಗೆ ಒಳಪಟ್ಟಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಇವತ್ತು ಮಂತ್ರಿಮಂಡಲ ತೊಂದು ಯಾವ ಸಂದೇಶ ಕೊಡ್ಲತ್ತಾರ? ಡಿ ಕೆ ಶಿವಕುಮಾರ್ ಅವ್ರದ್ದು ಇದು ದ್ವಂದ್ವ ನೀತಿ ಅದ. ಅವರು ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೇಳುವುದೊಂದು ಮಾಡುವುದೊಂದು ಅಂತೇಳಿ ಇದು ಪ್ರೂವ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಬೇಕು, ಭ್ರಷ್ಟ ನಾಗೇಂದ್ರ ಅವ್ರಿಗೆ ಇಟ್ಕೊಂಡು ನಾನು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು ಅವರು ಒಪ್ಕೋಬೇಕು. ಇಲ್ಲ ಅಂದರೆ ನಾಗೇಂದ್ರ ಅವರನ್ನು ತಕ್ಷಣವೇ ವಜಾ ಮಾಡಬೇಕು. ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರಜಿ ಅವರ ನೇತೃತ್ವದಲ್ಲಿ ಮತ್ತೆಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ಆರ್ ಅಶೋಕ್ ಅವರು, CT ರವಿ ಅವರು ಸೇರಿದಂತೆ ಎಲ್ಲ ನಮ್ಮ ನಾಯಕರು ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಕೂಡ ನಮ್ಮ ಜಿಲ್ಲಾ ನಾಯಕರು, ಮಾಜಿ ಸಂಸದರು, ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹೊತ್ತಿದ್ದೀರಿ, ಭ್ರಷ್ಟಾಚಾರದ ಕಳಂಕ ಹೊತ್ತಿ ನಿರಪರಾಧಿಯಾಗಿ ಬನ್ನಿ. ನಿಮಗೆ ಮಂತ್ರಿಮಂಡಲದಲ್ಲಿ ಆಗಿ ನಾವೇನು ಬೇಡದಂತ ಇಲ್ಲ. ನಿಮ್ಮ ವಿರುದ್ಧ ತನಿಖೆ ನಡೀತಾ ಇದೆ. ನೀವೇ ಸದನದಲ್ಲಿ ಒಪ್ಕೊಂಡಿದ್ದೀರಿ 187 ಕೋಟಿ ಅಂತೇಳಿ ನೀವು ಸದನದಲ್ಲಿ ಒಪ್ಕೊಂಡಿರಿ. ಇದು ರೆಕಾರ್ಡ್ ಆಗಿದೆ ಸರ್ಕಾರದಲ್ಲಿ. ಮತ್ತು ಇನ್ಯಾವ ಪ್ರೂಫ್ ಬೇಕು ನಿಮ್ಗೆ? ನಿಮಗೆ ನೈತಿಕತೆ ಇಲ್ಲ ನಾಗೇಂದ್ರ ಅವರೇ. ಮತ್ತು ನೀವು ನಾವು ಗಾಯಗೊಂಡ ಹುಲಿ ಅಂತೇಳಿ ನೀವು ಯಾರನ್ನೇ ಹೆದರ್ಸಿಕೊಟ್ರಿ? ಇಲ್ಲಿ ಯಾರು ಹೆದರೋದಿಲ್ಲ. ನೀವು ರಾಜೀನಾಮೆ ಕೊಡೋತನ ಭಾರತೀಯ ಜನತಾ ಪಕ್ಷ ವಿರಮಿಸುವುದಿಲ್ಲ. ನಿಮ್ಮ ರಾಜೀನಾಮೆ ಕೊಡಲೇಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತೇವೆ. ಇರೋದಿಲ್ಲ, ಅದರದ ಮೂಲನೇ ನೀವಿದ್ದೀರಿ. ನೀವೇ ಅದರದ್ದು ಮೂಲ ಇದ್ದೀರಿ. ಮೊದಲು ನೀವು ಹೊರಗೆ ಬರಬೇಕು, ನಿಮ್ಮ ಮೇಲೆ ತನಿಖೆ ಆಗಬೇಕು. ನಿರಪರಾಧಿ ಅಂತೇಳಿ ಹೊರಗೆ ಬಂದ ಮೇಲೆ ನೀವು ಮಂತ್ರಿಯಾಗಿ ನಾವು ಬೇಡ ಅಂತ ಇಲ್ಲ. ಆದರೆ ಸದ್ಯ ನಿಮ್ಮ ಮೇಲೆ ಆರೋಪ ಇದೆ. ನೀವು ತಕ್ಷಣ ನೈತಿಕತೆ ಹೊತ್ತು ನೀವು ಹೊರಗೆ ಬರಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮುಂದುವರಿಸ್ತದೆ. ಮಂಡಲಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಲಬುರಗಿ